ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಂದೆ ಇನ್ನೊಂದ್ಸಲಿ ಹೇಳು. ನೀನ್ ಕೇಳಿದ್ರೆ ಒಂದ್ಸಲಿ ಏನು 100 ಸಲ ಬೇಕಾದ್ರೆ ಹೇಳ್ತೀನಿ. ಯಾವನಿಗೂ ಬೇಕು ನೀನ್ ಆಸ್ತಿ? ಯಾವನಿಗೆ ಬೇಕು? ನಮ್ಗಲ್ಲ. ನಮ್ಮನೇಲಿ ನಾಯಿ ಇದ್ದಿದ್ರು ಅದಕ್ಕೂ ಬೇಕಾಗಿಲ್ಲ. ನೋಡು, ಹೆವಿ ಉರಿಸ್ತಾ ಇದ್ಯಾ, ಇದು ಒಳ್ಳೇದಲ್ಲ. ನನ್ನ ಪಾಡಿಗೆ ನಾನಿದ್ರೆ ಉರ್ಸೋಕ್ ಶುರು ಮಾಡಿದ್ರು ತಾವೇ. ಈಗ ಗೊತ್ತಾಯ್ತಾ? ನಾವು ಉರ್ಸೋಕ್ ಶುರು ಮಾಡಿದ್ರೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಅಂತ. ತಾವು ಉರ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾಳೆನೆ ನೋಟಿಸ್ ಕಳಿಸ್ತೀನಿ, ನನಗೆ ಫ್ಯಾಮಿಲಿಲಿ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ನನ್ನ ಪಾಲ್ ಬೇಕು ಅಂತ. ನಾನು ನನ್ನ ತಂಗಿ ಕೋರ್ಟ್ಗೆ ಹೋಗ್ತೀವಿ. ಆಮೇಲೆ ನಿನ್ನ ಕಂಪ್ನಿ ನಿಮ್ಮ ಅಣ್ಣನ ಕಂಪ್ನಿ ಬೇಕು ಅಂತ ಹಠ ಮಾಡ್ತೀವಿ. ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹೌದೌದು, ಹುಟ್ಲಿಲ್ಲ ಅನ್ಸೋದು ಬಾಟಮ್ಸ್ ಅಪ್ ಮಾಡ್ದ ಸುಲಭ ಅನ್ಕಂಡ. ಮುಟ್ಟೋ ನೋಡ್ತೀನಿ. ಮುಟ್ಟೋ. ಬೇಡ, ತುಂಬಾ ಕೆಣಕ್ತಾ ಇದ್ಯಾ. ಆಯ್ತು, ಸುಮ್ಮನೆ. ನೀನು ಹಣೆ ಬರ ನನಗೆ ಗೊತ್ತಿಲ್ವಾ? ಅಷ್ಟಿಲ್ಲದೆ ನಮ್ಮ ತಾತ ನಿನಗೆ ಉತ್ತರ ಕುಮಾರ ಅಂತ ಹೆಸರಿಟ್ರ. ನೆನ್ಪಿಟ್ಕೋ, ಕೆಟ್ಟವನಾಗಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿನಗಿಂತ 10 ಪಟ್ಟು ಕೆಟ್ಟವನಾಗ್ತೀನಿ. ಆದರೆ ನನಗದು ಬೇಕಾಗಿಲ್ಲ. ನಿನಗೆ ಸ್ವಲ್ಪ ಶಾಕ್ ಕೊಡೋಣ ಅಂತ ಹಾಗೆ ಹೇಳಿದೆ ಅಷ್ಟೆ. ಆದರೆ ನಿನ್ನ ಆಸ್ತಿಲಿ ನನಗೆ ಒಂದು ಬಿಡಿಗಾಸು ಬೇಕಾಗಿಲ್ಲ. ಆದರೆ ಒಂದು ಕಂಡೀಷನ್. ಅದೇನ್ ಕಂಡೀಷನ್ ಅಂತ ಬೊಗಳು. ಅಧಿಕ ಪ್ರಸಂಗತನ ಮಾಡಕ್ ಬಂದ್ರೆ ನಾಲ್ಕು ಬಾರಿಸ್ತೀನಿ. ಏನು ಬೊಗಳು ಅಂತೆಲ್ಲ ಹೇಳೋದು? ಅದೆಲ್ಲ ಚೆನ್ನಾಗಿರಲ್ಲ. ಮೊದಲು ಮಾತನ್ನ ವಾಪಸ್ ತಗೋ, ಆಮೇಲೆ ಹೇಳ್ತೀನಿ. ಆಯ್ತು, ಆ ಮಾತನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ನೀನ್ ನಮ್ಮ ಆಸ್ತಿ ಸಹವಾಸಕ್ಕೆ ಬರಬಾರ್ದು ಅಂದ್ರೆ ನಾನೇನ್ ಮಾಡಬೇಕು ಅದನ್ನ ಹೇಳು. ಹೇಳ್ತೀನಿ. ನಾನು ಹೇಳೋ ಕಂಡೀಷನ್ಗೆ ನೀನು ಒಪ್ಕೊಳ್ಳೇಬೇಕು. ಅದೇ ನಮ್ಮ ಮೇಡಮ್ಮು, ನಿಮ್ಮ ಹೊಸ ಅಮ್ಮ ಇದ್ದಾರಲ್ಲ, ಅವ್ರನ್ನ ಈ ಮನೇಲಿ ಚೆನ್ನಾಗಿ ನೋಡ್ಕೋಬೇಕು. ಚಿಕ್ಕ ವಯಸ್ಸಿಂದ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೆ ಯಾವುದೇ ನೋವು ಕೊಡ್ದಿರೋ ಹಾಗೆ ಖುಷಿಯಾಗಿಟ್ಕೋಬೇಕು. ಮಗನಾಗಿ ನನಗೇನು ಕೊಡೋಕ್ಕಾಗಿಲ್ವೋ ಅದನ್ನೆಲ್ಲ ನೀನು ಕೊಡಬೇಕು. ಅವ್ರಿಗೆ ಮನೆ, ಆಸ್ತಿ, ಹಣ ಇದರಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಈ ಮನೇಲಿ ಎಲ್ಲರೂ ಅವ್ರಿಗೆ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ಅವ್ರಿಗೆ ಆಸೆ. ನಿನಗೂ ಅವರು ಬೇಕಾದಷ್ಟು ಮಾಡಿದ್ದಾರೆ. ಸ್ವಲ್ಪನಾದರೂ ಗ್ರ್ಯಾಟಿಟ್ಯೂಡ್ ಇಟ್ಕೋ. ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಸುಮ್ಮನಿದ್ಬಿಡು. ಚುಚ್ಚು ಮಾತಾಡಿ ನೋವು ಕೊಡಬೇಡ. ಇಷ್ಟೇ ನನ್ನ ಕಂಡೀಷನ್. ಅಪ್ಪಿ ತಪ್ಪಿ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ದೇ ಆದರೆ ಗೊತ್ತಲ್ಲ ತಮ್ಮಯ್ಯ, ನಿನ್ನ ಪಾಲು, ನಿಮ್ಮ ಅಣ್ಣನ ಪಾಲು ಎಲ್ಲ ಸೇರಿ ದೋಚ್ಕೊಂಡು ಹೋಗ್ತೀನಿ. ನನಗಾದರೆ ಅಟ್ಲೀಸ್ಟ್ ಬಡತನದಲ್ಲಿ ಬದುಕಿ ಅಭ್ಯಾಸ ಇದೆ ತಮ್ಮ. ನಿಮಗಿಲ್ಲ. ಅಕಸ್ಮಾತ್ ನೀವೇನಾದರೂ ಬೀದಿಲಿ ಬಿದ್ದರೆ ನಿಮ್ಮ ಕತೆ ಏನು ಅಂತ ಯೋಚನೆ ಮಾಡಿದ್ಯಾ? ಸೊ ಬಿ ಕೇರ್ಫುಲ್. ನಮ್ಮ ಮೇಡಮ್ ನಿನ್ನ ಜವಾಬ್ದಾರಿ ಇನ್ಮೇಲೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.